ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ಕಿಚನ್. ಇವತ್ತಿನ ರೆಸಿಪಿ ನಾನು ತೊಗೊಂಡು ಬಂದಿರೋದು ಎಗ್ ಬಿರಿಯಾನಿ. ಹೇಗೆ ಮಾಡೋದು ಬನ್ನಿ ನೋಡೋಣ. ಈಗ ಫಸ್ಟ್ ನಾನು ಪಲಾವ್ ಐಟಮ್ಸ್ ತೊಗೊಂಡಿದ್ದೀನಿ. ಏಲಕ್ಕಿ, 3 ಲವಂಗ, ಚಕ್ಕೆ, ಜೀರಿಗೆ, ಸ್ವಲ್ಪ ಓಂಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದೆರಡು ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ, 2 ಪಾರಮ್ ಟೊಮೆಟೊ, 2 ಹಸಿಮೆಣ್ಸಿನ್ಕಾಯಿ. ನೆಕ್ಸ್ಟು ಪೌಡರು, ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲ ಆ್ಯಂಡ್ ಧನಿಯಾ ಪೌಡರ್ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಕರ್ಡ್ 1 ಕಪ್ಪು. ಫೈನಲಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ನಾನು ಒಂದು 7 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನ ಬಾಯ್ಲ್ ಮಾಡ್ಕೊಂಡಿರೋ ಮೊಟ್ಟೆ. ಈಗ ನೆಕ್ಸ್ಟ್ ಒಂದು ಕುಕ್ಕರ್ಗೆ ಒಂದು 3 to 4 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಮಾಮೂಲಿ ಪಲಾವ್ ಐಟಮ್ಸ್ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನ ನೀಟಾಗಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದು ಕೂಡ ಗೋಲ್ಡನ್ ಕಲರ್ ಆಗ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫುಲ್ ಬ್ರೌನಿಷ್ ಗೋಲ್ಡನ್ ಕಲರಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು 2 ಮಿನಿಟ್ಸ್ ಒನ್ಸ್ ನಾನು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಎಗ್ ನಾನು ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಆಗಿರೋ ಎಗ್ನ ನೋಡಿ ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ 3. ನೆಕ್ಸ್ಟ್ ಈಗ ಆನಿಯನ್ ಫ್ರೈ ಆಯ್ತಾಯ್ತಲ್ಲ, ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಪಾರಮ್ ಟೊಮೆಟೊ ಹಾಕೋತಾ ಇದ್ದೀನಿ ನಾನು 2. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸಾಲ್ಟ್ ಹಾಕೋದ್ರಿಂದ ಟೊಮೆಟೊ ಬೇಗ ಸ್ಮ್ಯಾಶ್ ಆಗಿ ಬೇಯುತ್ತೆ, ಅದಕ್ಕೋಸ್ಕರ. ನೋಡಿ, ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಸ್ಮ್ಯಾಶ್ ಆಗಿದೆ ಟೊಮೆಟೊ. ಇದು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್, ಧನಿಯಾ ಪೌಡರ್ ಆ್ಯಂಡ್ ಗರಂ ಮಸಾಲ, ಇದಕ್ಕೆ ನಾವು ಬಿರಿಯಾನಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಫ್ರೈ ಆಗುವಾಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಪ್ಯಾನ್ಗೆ ಎಗ್ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ 2 ಸ್ಪೂನ್ ಆಯಿಲ್, ಅದಕ್ಕೆ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಆ್ಯಂಡ್ ಸಾಲ್ಟ್. ಎಗ್ಗೆ ಇದು ಸ್ವಲ್ಪ ಸಾಲ್ಟ್ ಹಿಡಿಲಿ ಅಂತ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟರ್ಮರಿಕ್ ಪೌಡರ್ 1 ಚಿಟಕಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಬಾಯ್ಲ್ ಆಗಿರೋ ಎಗ್ ಆ್ಯಂಡ್ 3 ಕಡೆ ನಾನು ಶೇಪ್ ತೊಗೊಂಡಿದ್ದೀನಿ. ಈಗ ನೀಟಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಹಿಂಗೆ ನಾವು ಆಯಿಲಲ್ಲಿ ಆ್ಯಂಡ್ ಮಸಾಲ ಐಟಮಲ್ಲಿ ಫ್ರೈ ಮಾಡಾಕಿದ್ರೆ ಎಗ್ ಇನ್ನೂ ಟೇಸ್ಟಿಯಾಗಿ ನೋಡಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು ಗೋಲ್ಡನ್ ಕಲರ್ ಆಗಿ ಎಷ್ಟು ಕಲರ್ಫುಲ್ಲಾಗಿ ಎಗ್ ಕಾಣಿಸ್ತಿದೆ ಅಂತ. ನೋಡಿ, ಈಗ ಇದನ್ನ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ. 7 ಎಗ್ ಫ್ರೈ ಆಗಿದೆ. ಈಗ ನೆಕ್ಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಮಸಾಲೆದು. ಇದಕ್ಕೆ 1 ಕಪ್ ಕರ್ಡ್ ಹಾಕೋತಾ ಇದ್ದೀನಿ. ಈಗ ನೀಟಾಗಿ ಇದನ್ನು 2 to 3 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಷ್ಟೆ. ನೆಕ್ಸ್ಟು ನಾನು ಫೈನಲಾಗಿ ಇದಕ್ಕೆ ನಾನು 1.5 ಗ್ಲಾಸು ಅಕ್ಕಿ ಹಾಕೋತಾ ಇದ್ದೀನಿ. ಸೊ ಅದಕ್ಕೆ ನಾನು ಇದಕ್ಕೆ 3 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನಾನು ಹಾಟ್ ವಾಟರ್ ಆ್ಯಡ್ ಮಾಡ್ಕೋತೀನಿ, ಯಾಕಂದರೆ ಬೇಗ ಕುಕ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಇದನ್ನ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಫೈನಲಿ ನೋಡಿ, ರೈಸ್ 1.5 ಪಾವ್ ನಾನು ರೆಡಿ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಅಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಆ್ಯಡ್ ಮಾಡ್ಕೊಂಡಾಗಿದೆ, ಈ ರೀತಿ ಬಂದಿದೆ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬರ್ತಾಯಿದೆ ಎಗ್ ಬಿರಿಯಾನಿ ಅಂತ. ಸ್ವಲ್ಪ ಇಲ್ಲಿ ರುಚಿನ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ.
ನೆಕ್ಸ್ಟು ಫೈನಲಾಗಿ ನಾನು ಎಗ್ಗು ಬಾಯ್ಲ್ ಮಾಡಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ನಿಧಾನಕ್ಕೆ ಇದನ್ನು ಜಾಸ್ತಿ ನಾವು ಕೈ ಆಡಿಸಿದ್ರೆ ಮೊಟ್ಟೆ ಒಡೆದೋಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಿಧಾನಕ್ಕೆ 1-2 ರೌಂಡ್ ಮಿಕ್ಸ್ ಮಾಡಿ ಬಿಡಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ರೆಡಿ ಆಗ್ತಾಯಿದೆ ಎಗ್ ಬಿರಿಯಾನಿ. ಇದನ್ನು ಈಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರು. ಕ್ಲೋಸ್ ಮಾಡಿ ಇದನ್ನು 1 ಇಲ್ಲ 2 ವಿಜಿಲ್ ಓಡಿಸಿದ್ರೆ ಸಾಕು. ನೆಕ್ಸ್ಟ್ ಬನ್ನಿ, ಎಗ್ ಬಿರಿಯಾನಿ ರೆಡಿಯಾಗಿದೆ. ಹೆಂಗೆ ಬಂದಿದೆ ನೋಡೋಣ. ವಾವ್, ಎಷ್ಟು ಕಲರ್ಫುಲ್ಲಾಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ. ನೋಡಿದ್ರಲ್ಲ ನಾನು ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಎಗ್ ಬಿರಿಯಾನಿ ಮಾಡಿಕೊಂಡೆ ಅಂತ. ನೀವು ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಕಮೆಂಟ್ ಹಾಕಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.